ಬಿಜೆಪಿ ಒಗ್ಗಟ್ಟಾಗಿದ್ರೆ ಒಡೆದ ಮನೆಯಾಗಿದೆ ಕಾಂಗ್ರೆಸ್ ಅಂತ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇಲ್ಲದಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿ 3 ಬಾರಿ ಬಂದ್ರೆ ಬರಬೇಕಾದ ಜಮೀರ್ ಅಹಮದ್ ಖಾನ್ ಬಂದಿದ್ದು ಒಂದೇ ದಿನ. ಏಕ್ ದಿನ ಕಾ ಸುಲ್ತಾನ್ ಆದ್ರು ಜಮೀರ್ ಅಹಮದ್ ಖಾನ್. ಇದು ಬಿಜೆಪಿಗೆ ಭರವಸೆ ಆಶಾ ಕಿರಣವನ್ನ ಮೂಡಿಸ್ತಾ ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸ್ಕರಿಯಪ್ಪ. ಸರ್ ಹೇಗಿದ್ದೀರಾ? ಹೇಗಾಯ್ತು ಕೊನೆಯ ದಿನದ ಚುನಾವಣಾ ಪ್ರಚಾರ, ಬಹಿರಂಗ ಪ್ರಚಾರ ಹೇಗಿದೆ? ಪ್ರತಿಯೊಬ್ಬ ಮತದಾರರು ಕೂಡ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ. ಎಲ್ಲರೂ ಕೂಡ ಒಂದು ಶಕ್ತಿಯನ್ನು ತುಂಬಬೇಕು ಭಾರತೀಯ ಜನತಾ ಪಾರ್ಟಿಗೆ ಅಂತ ಈ ಸರಿ ಮತದಾರರು ತಯಾರಿದ್ದಾರೆ. ಸರ್, ಈ ಒಂದು ಕ್ಷಣ ನೋಡ್ತಾ ಇದ್ದಾಗ ಅಂದರೆ ಎಲ್ರಿಗೂ ಇದ್ದಿದ್ದು ಒಂದು ಭರವಸೆ ಬಿಜೆಪಿ ಕಾರ್ಯಕರ್ತರಲ್ಲಿ, ಕುಟುಂಬವನ್ನು ಬಿಟ್ಟು ಬೇರೆಯವ್ರು ನೋಡಬೇಕು, ನಮ್ಮ ಕ್ಷೇತ್ರಕ್ಕೆ ಹೊಸ ಒಂದು ಆಡಳಿತವನ್ನು ನೋಡಬೇಕು, ಹೊಸ ಒಂದು ರೀತಿಯ ಅಲೆ ಬರಬೇಕು ಅಂತ. ಅದಕ್ಕೆ ಜನ ಬಯಸ್ತಾ ಇದ್ದಾರೆ ಅನಿಸ್ತಾ ಇದೆಯಾ ಈ ಒಂದು ಓಡಾಟದಲ್ಲಿ? ಇಲ್ಲಿ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿರೋದೇ ಅದಕ್ಕೆಲ್ಲ ಉತ್ತರ. ಯಾಕಂತ ಹೇಳಿದರೆ ಇವತ್ತು ಒಬ್ಬ ಸಾಮಾನ್ಯರಲ್ಲಿ ಕುಟುಂಬದಿಂದ ಬಂದಿರತಕ್ಕಂಥವು ನನಗಿವತ್ತು ಯಾವುದಾದ್ರೂ ಪಕ್ಷ ಭಾರತ ದೇಶದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋ ಪದ್ಧತಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅದ್ರ ಜೊತೆಗೆ ನನ್ನ ಜೊತೆಗೆ ಏನು ಇವತ್ತು ಸ್ಪರ್ಧಾಕಾಂಕ್ಷಿಗಳಿದ್ದರು ನಮ್ಮ ಪಕ್ಷದಲ್ಲಿ, ಎಲ್ಲರೂ ಕೂಡ ಹೆಗಲು ಕೊಟ್ಟು ಯಶವಂತಣ್ಣವರು, ಅಜಯ್ ಕುಮಾರ್ ಅವರು, ರಾಜನಹಳ್ಳಿ ಶಿವಕುಮಾರ್ ಅವರು, ಕೊಳ್ಳಳ್ಳಿ ಸತೀಶ್ರವರು, ಹಲವಾರು ನಮ್ಮ ಎಲ್ಲ ಮುಖಂಡರು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಜೊತೆಗೆ ಎಲ್ಲ ಪ್ರಮುಖರು ಸೇರಿ ಇವತ್ತು ನನ್ನ ಜೊತೆಗೆ ನಿಂತಿದ್ದಾರೆ. ಇವತ್ತು ನನ್ನ ಪರವಾಗಿ ನಾನೇ ಶ್ರೀನಿವಾಸ್ ದಾಸ್ಕರಿಯಪ್ಪದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ಸರ್, ಅದನ್ನು ನೋಡ್ತಾ ಇದ್ದೀವಿ. ಆದರೆ ಇಡೀ ದಾವಣಗೆರೆ ನೋಡ್ತಾ ಇದ್ದರೆ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಶ್ಯಾಮ್ನೂರು ಕಾಣಿಸುತ್ತೆ. ಅವ್ರು ಪ್ರಚಾರ ಮಾಡೋದೇ ಬೇಡ, ಆದರೆ ನೀವು ಮಾತ್ರ ಎದ್ದು ಬಿದ್ದು ಪ್ರಚಾರ ಮಾಡಬೇಕು. ಇದು ಅವ್ರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಲ್ವಾ? ಮತದಾರನಿಗಿಂತ ದೊಡ್ಡವರು ಯಾರೂ ಇಲ್ಲ, ಮತದಾರರೇ ಪ್ರಭುಗಳು. ನಾಳೆ 9ನೇ ತಾರೀಕು ಡಿಸೈಡ್ ಮಾಡ್ತಾರೆ ಜನ. ಸರ್, ಈಗ ನಿಮ್ಮ ಪರವಾಗಿ ಇಡೀ ಬಿಜೆಪಿನೇ ಇಲ್ಲಿ ಬಂದು ಪ್ರಚಾರ ಮಾಡಿದೆ, ಪ್ರತಿಷ್ಠೆಯಾಗಿ ತಗೊಂಡಿದೆ. ಬಿಜೆಪಿ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಭ್ಯರ್ಥಿ ಮಾಡಿದ್ದು ಅದೇ ದೊಡ್ಡ ನಿಮಗೆ ಶಕ್ತಿಯಾಗಿ ಈಗಲೂ ಇದೆಯಾ? ಅಥವಾ ಕಾಂಗ್ರೆಸ್ನಿಂದ ಏನು ಮುಸ್ಲಿಂ ಅಭ್ಯರ್ಥಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇದೆಲ್ಲ ಕೂಡ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಾ ಇದ್ದಾರೆ. ಏನು ಹೇಳ್ತೀವಿ? ನಿಮ್ಮ ಪರವಾಗಿ ಮುಸ್ಲಿಮರು ಇದ್ದಾರಾ? ಈಗ 20 ವರ್ಷದಿಂದ ಕಾಂಗ್ರೆಸ್ಗೆ ಟಿಕೆಟ್ ಕೇಳ್ತಾನೆ ಬಂದಿದ್ದರು, ಕೊಡ್ಲಿಲ್ಲ ಕಾರಣವ್ರು ಮುನಿಸು ಅವ್ರ ವಿರುದ್ಧ ಎದ್ದು ನಿಂತಿದ್ದಾರೆ. ಈಗ ಸಾವಿರಾರು ಜನ ಕಾರ್ಯಕರ್ತರು ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಒಪ್ಪಿ ನಮ್ಮ ಜೊತೆಗೆ ಇವತ್ತು ಚುನಾವಣಾ ಪ್ರಚಾರಕ್ಕೆ ಭಾಗವಹಿಸಿದ್ದಾರೆ. ಸರ್, ಮಾತು ಕಡಿಮೆ ಹೆಚ್ಚು ದುಡಿಮೆ ಅಂತ ನಿಮ್ಮ ಪಾಲಿಸಿ ಅಂತ ಹೇಳ್ತಾರೆ. ಹಾಗಾಗಿ ಈ ದಾವಣಗೆರೆ ಶಾಸಕರಾದರೆ ದಕ್ಷಿಣದಲ್ಲಿ ನಿಮ್ಮ ಕನಸೇನು? ಮೊದಲಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ರೆ? ಇಲ್ಲಿಗೆ ಈಗಾಗಲೇ 20 ವರ್ಷಗಳ ಕಾಲ ಏನು ನಾವು ಬಹಳ ಶಾಸಕರ ಕೆಲಸ ಮಾಡಿದ್ವಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಯಾವುದೇ ಶಿಕ್ಷಣ ವ್ಯವಸ್ಥೆಗೆ ಒಂದು ಸ್ಕೂಲು ಕಾಲೇಜ್ ತೆಗೆದಿಲ್ಲ, ಜೊತೆಗೆ ಯಾವುದೇ ಒಂದು ಆರೋಗ್ಯಕ್ಕೆ ಚಿಕಿತ್ಸಾ ಕೇಂದ್ರ ತೆಗೆದಿಲ್ಲ. ಅದು ಮೊದಲ ಆದ್ಯತೆ ಕೊಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ಅದರ ಜೊತೆಗೆ ಬಡತನ ನಿರ್ಮೂಲನೆ ಆಗಬೇಕು. ಭಾಳ ಬಡವರು ವಾಸಿಸ್ತಕ್ಕಂಥ ಪ್ರದೇಶ ಇರೋದರಿಂದ ಸೂರು ಕಲ್ಪಿಸಿಕೊಡುವ ಕೆಲಸವನ್ನು ನಾವು ಮಾಡಬೇಕು. ಧನ್ಯವಾದ ಸರ್, ನಿಮಗೆ ಒಳ್ಳೆಯದಾಗಲಿ. ತಗೊಳ್ರಿ. ಇದು ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸ್ಕರಿಯಪ್ಪ ಅವರ ಮಾತುಗಳು. ಭರವಸೆ ಇದೆ, ಪ್ರಚಾರ ಕೂಡ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.